ಕಾಣ್ತಾನೂ ಇಲ್ಲ ಯಾರು. ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಅಜ್ಜಿ ನೋಡ್ತಾ ಇದ್ದಾರೆ, ಇವಳು ಏನು ಮಾಡ್ತಾಳಪ್ಪ ಅಂತ. ವೆಲ್ಕಮ್ ಬ್ಯಾಕ್ ಟು ಮೈ ದಿವಾಲಿ ವ್ಲಾಗ್. ಆ್ಯಂಡ್ ಇವತ್ತು ಥರ್ಡ್ ಡೇ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಇವಾಗ ನಮ್ಮ ಮಮ್ಮಿ ಇಲ್ಲಿ ರಂಗೋಲಿ ಹಾಕ್ತಾರೆ. ಕಲರ್ ಹುಡಿ ಎಲ್ಲ ಹಾಕಬೇಕು, ರಂಗೋಲಿ ಹಾಕಬೇಕು ಪ್ಲ್ಯಾನ್ ಮಾಡ್ತಾಯಿದ್ದೀವಿ. ಬಿಕಾಸ್ ಅಂಗಳದಲ್ಲಿ ರಂಗೋಲಿ ಹಾಕಲ್ಲ, ಮಳೆ ಈಗಂತೂ ಬಿಸಿಲಿದೆ. ಇನ್ನು ನೈಟ್ ಮಳೆ ಬಂದರೆ ನಾವು ರಂಗೋಲಿ ಹುಡಿ ಹಾಕಿರೋದೆಲ್ಲ ವೇಸ್ಟ್ ಆಗಿಬಿಡುತ್ತೆ, ನೀರಲ್ಲಿ ತೊಳಸೋಗುತ್ತೆ. ಅದಕ್ಕೆ ನಾವು ಸಿಟ್ಔಟಲ್ಲಿ ಇಲ್ಲಿ ಹಾಕೋಣ ಅಂತ ನೋಡಬೇಕು, ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಎಷ್ಟು ರಂಗೋಲಿ ಹಾಕೋದು ಅಂತ. ಮತ್ತು ಆಚೆ ಈಚೆ ಓಡಾಡ್ತಾರಲ್ಲ, ಅಲ್ಲೆಲ್ಲ ಮೆಟ್ಟಿ ಇನ್ನು ಹಾಳು ಮಾಡಿದರೆ ಅದಕ್ಕೆ ನೋಡ್ಕೊಂಡು ಇವಾಗ ಹಾಕಬೇಕು. ದೀಪ ಎಲ್ಲ ಕ್ಲೀನ್ ಮಾಡಬೇಕು, ಎಲ್ಲ ಈಗಲೇ ಜೋಡಿಸೋಣ ಅಂತಿದ್ದೀನಿ. ಇಲ್ಲಾಂದರೆ ಲಾಸ್ಟ್ ಬ್ಲಾಗಲ್ಲಿ ಲೇಟಾಗಿಲ್ಲ, ನಾನು ಆಗ ಪ್ರಿಪೇರ್ ಮಾಡಿದ್ರೆ ಎಲ್ಲ ಆಚೆ ಈಚೆ ಆಗುತ್ತೆ. ಸೊ ಇವಾಗ ಏನೆಲ್ಲ ಪ್ರಿಪರೇಷನ್ ಇದೆ ಬೆಳಗ್ಗೆ ಮುಗಿಸ್ಕೊಂಡ್ರೆ. ಮಮ್ಮಿ ರಂಗೋಲಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದರು. ಎಷ್ಟು ವರ್ಷದ ಎಕ್ಸ್ಪೀರಿಯನ್ಸ್? 30 years ಆಫ್ ಎಕ್ಸ್ಪೀರಿಯನ್ಸ್. 30 years ಆಫ್ ರಂಗೋಲಿ ಎಕ್ಸ್ಪೀರಿಯನ್ಸ್ ಇರ್ತಾನೆ. ಲುಕ್ ಕೊಡ್ತಿದ್ದಾರೆ. ಲುಕ್ಕಮ್ಮ ಇದೆಲ್ಲ ಬೇಡಮ್ಮ. ಏನು ಗೊತ್ತಾ, ಈಗ ಟಚ್ ಬಿಟ್ಟೋಗಿದೆ, ಹಾಕೋದಿಲ್ಲ. ಮನೆ ಕಡೆ ಕೆಲಸ ಹೆವಿ. ನಿಂದು ಬೀಳ್ದ ಬೇಡ, ಈಗ ಸರಿ ಹಾಕಿದ್ದೋ ಸರಿ. ಈ ಅಂಗಳದಲ್ಲಿ ಹಾಕಲ್ಲ, ಇಲ್ಲಿ ಇಂಟರ್ಲಾಕ್ ಬೇರೆ ಒಂದು, ಇನ್ನೊಂದು ಹಾಕೋದು ಇಂಟರ್ಲಾಕಲ್ಲಿ ಎವ್ರಿ ಇಯರ್ ಹಾಕ್ತೀವಲ್ಲ. ಬಟ್ ಮಳೆ ಬರುತ್ತದೆ. ಈಗ ನೋಡು ಸರಿ ಬಿಸಿಲಿದೆ. ನಮ್ಮ ಅಜ್ಜಿ ಸಾಯಂಕಾಲಕ್ಕೆ ತುಳಸಿ ಮಾಲೆಗೆ ರೆಡಿ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮಮ್ಮ ರಂಗೋಲಿ ಹಾಕ್ತಿದ್ದಾರೆ. ನಾನಿನ್ನು ಕಲರ್ ಹುಡಿ ಹಾಕಬೇಕು. ಚುಕ್ಕಿ ಆಯ್ತಾ ಬಂತು. ಮಮ್ಮಿದು ಬೆನ್ನು ಶೋಭಾನೆ ಆಗ್ತದ ಅಂತ ತಿಂದಿದ್ದು ಬಾಯಿಗೆ ಬರ್ತಾ ಉಂಟು. ಅಲ್ಲಿ ನೋಡಪ್ಪ, ಅತ್ತೆ ಸೊಸೆ ಇಬ್ರು ಸಹ ತುಳಸಿನ ಕುಯ್ತಿದ್ದಾರೆ. ಅತ್ತೆ ಹಾಗೆ ಸ್ವಲ್ಪ ಹೂ ತಗೊಂಡು ಬನ್ನಿ ಅಲ್ಲಿಂದ. ದೂರ ಇರಲಿ, ದನಕ್ಕೆ ಕುತ್ತಿಗೆಗೆ ಹಾಕ್ಲಿಕ್ಕೆ ಅದು. ಅದೇ ಇಲ್ಲಿ ನಮ್ಮವ್ವ ತುಳಸಿ ಮಾಲೆ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ತುಳಸಿ ಮಾಲೆ ಕಟ್ಟುತ್ತಿದ್ದಾರೆ. ಟೈಮ್ ಎಷ್ಟಾಯ್ತು ಇವಾಗ? 12. ರಂಗೋಲಿ ಆಗ್ತಾ ಬಂತು. ಆಲ್ಮೋಸ್ಟ್ ಕರೆಕ್ಟಾಗಿ ಹಾಕಿದ್ದಾರೆ ನಮ್ಮಮ್ಮ, ಪರವಾಗಿಲ್ಲ. ಇವಾಗ ನಾನು ಕಲರ್ ಹುಡಿಸೆಲ್ಲ ತೆಗೆದು ಮಸ್ತಾಗಿ ಹಾಕಿದ್ದಾರೆ ನಮ್ಮಮ್ಮ. ಸಖತ್ತಾಗಿ ಕಾಣಿಸ್ತಾ ಉಂಟು. ಈ ಕಲರ್ ಹುಡಿ ಹಾಕಿದ್ರೆ ಅಂತೂ ಅಲ್ಲ ಅವ್ವ. ಬನ್ನಿ ಅತ್ತೆ, ನಮ್ಗೆ ಇದ್ದು ಕೆಲಸ ಈಗ. ನೀರೆಲ್ಲ ತರಿಸಿಬಿಟ್ಟು ಹಾಕಿಸಿ ಪಾಪ ನಮ್ಮಮ್ಮ ಫುಲ್ ಫೇವರ್ಗೆ ಹೋದ್ರು ರಂಗೋಲಿ ಹಾಕೋಷ್ಟೊತ್ತಿಗೆ. ಬನ್ನಿ ಮಾವ ಕಲರ್ ಹುಡಿ ಹಾಕೋಣ. ನಾವು ಕಲರ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹತ್ತಿರ ಬೈದ್ರೆ ನಮ್ಮ ಏನು ಹೇಳಿದೆ ನೀನು? ರಂಗೋಲಿ ಹೇಗೆ ಉಂಟು ಹೇಳಿದೆ? ಅಡ್ಡ ಆಗಿದೆ ಅಂತೆ. ನೋಡಿ ಸೇಪ್ ಲೆಸ್ ತಡ ಯಾವುದು ಕರೆಕ್ಟ್ ಪಾಯಿಂಟ್ ಇದೆ. ರಂಗೋಲಿ ಹಾಕಿ ಕೊಡಿ ನೋಡ. ರಾಮಚಂದ್ರನೇ ಗುರುವಾಯೂರಪ್ಪನೇ. ಮಮ್ಮಿ ಕೊಡು ಮಮ್ಮಿ, ಹಾಕ್ತಾನಂತೆ ಅವನು. ಮಮ್ಮಿ ಈಗ ಡ್ಯಾಡಿ ಸ್ಪ್ಲಾಶ್ ಆಗ್ತಿದ್ರು ರಂಗೋಲಿ ಎಲ್ಲ ಹಾಕಿದ್ಮೇಲೆ. ಡ್ಯಾಡಿ ಕಾಣ್ತಾ ಇಲ್ವಲ್ಲ ಇಲ್ಲಿ ಅಂತ. ಏ ಅಮ್ಮ, ಅದು ಸ್ವೀಟ್ ಕೊಡೋದಿಲ್ಲ ಯಾರಿಗೂ ಸಹ. ಮಿನ್ನೆಲ್ಲ ಬಾರಿ ಕೇಳ್ತೇವೆ ಸ್ವೀಟ್ ಕೊಡು ಅಂತ. ತಗೊಂಬಂದಿದ್ದು ಅದಲ್ಲಮ್ಮ, ತಂದದ್ದು ಅವು ತಗೊಂಬಲ್ಲಿ ಉಂಟು. ಸರಿ, ಆದ್ರೆ ಹೇಗಿದೆ ಅಂತ ಹೇಳ್ಬೇಕು ನಂಗೆ.
ಜಾಸ್ತಿ ಕೊಡ್ಬೇಡ ಮತ್ತೆ ವಾಪಸ್ ಕೇಳ್ತೇನೆ ನಾನು ಮತ್ತೆ ಕೊಡೋಂಗಿಲ್ಲ. ಇದು ಚಿಕ್ಕ ಚಿಕ್ಕ ಇರ್ತೀನಿ ಸಾಕು. ಸ್ಟೋರಿ ಹೇಳಿದ್ದು ನೆನ್ಪರ್ತಂತಲ್ಲ. ಆಚೆ ನೋಡು, ಊರಲ್ಲೆಲ್ಲ ಎಲ್ಲೂ ಆಗಲ್ಲ, ನಮ್ಮ ಕೌಡಿಚಾರಲ್ಲ. ನಮ್ಮ ಮನೆ ಅದು ಹೆಸರು ಎಂತ ತಿನ್ನು. ಹುಳಿ ಬೇಡ ತಿನ್ನೋಡ ಆಯ್ಕೊಟ್ಟ ನೀ ಎಂತ ಹೋಗದ ಹುಳಿ ಆಗುದಿಲ್ಲ. ನಿಮಗೆ ಹುಳಿ ಆಗುದಿಲ್ಲ ಅಂತ ಕೊಟ್ಲು. ಹತ್ತಿರ ಮುಖ ಒಳ್ಳೆ ಕ್ಯಾಪ್ಚರ್ ಆಗಿದೆ. ನೋಡಿ ಫೈನಲಿ ಕಲರ್ ಹಾಕಿ ಆಯಿತು ರಂಗೋಲಿಗೆ. ಚೆನ್ನಾಗಿ ಕಾಣಿಸ್ತಾ ಇದೆ. ಈ ಕಡೆ ಒಂದು ಹಾಕಿದ್ವಿ ಚಕ್ರ, ಇಲ್ಲೊಂದಿದು, ಇನ್ನು ಆ ಕಡೆ ಒಂದು ಹಾಕಬೇಕು. ನಮ್ಮ ಮಮ್ಮಿ ನೋಡಿದ್ರೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ. ರಂಗೋಲಿ ಹುಡಿ ಹಾಕಿರೋದು ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ. ಗ್ರೀನ್ ಹುಡಿ ಕಲರ್ ಎಷ್ಟು ಕೆಮಿಕಲ್ ಅಂತ. ಈಗ ಇಲ್ಲಿ ಸ್ಟ್ರಿಪ್ ಲೈಟ್ ಹಾಕಬೇಕು. ಬನ್ನಿ ಮಾವ, ಸ್ಟ್ರಿಪ್ ಲೈಟ್ ಹಾಕೋಣ. ಸ್ಟ್ರಿಪ್ ಲೈಟ್ ಇದೆ, ಡಬಲ್ ಟೇಪ್ ಗಮ್ಮಲ್ಲಿ ಅಂಟಿಸಿದ್ರೆ ಆಯಿತು. ಡಬಲ್ ಟೇಪ್ ಇದೆ, ಅದರ ಸ್ವಿಚ್ ಬೋರ್ಡ್ ಇಲ್ಲಿದೆಯಲ್ಲ, ಇಲ್ಲಿ ಹಾಕಿ ಹಿಂಗೆ ಆ ಕಡೆ ಹೋಗಿ ತೋರಣ ಕಟ್ಟಬೇಕು. ಇದಕ್ಕೆ ಅತ್ತೆ ನೋಡಕ್ಕೆ ಬೈತಾ ಇದ್ರು. ಹಾಕುದಾ ಇಲ್ಲ ಡೋರಿಗೆ ನೇಟ್ ಹಾಕುವಾಗೆ ಮಾಡುವಣ ಅಂತ. ನೆಕ್ಸ್ಟ್ ಊಟ ಮಾಡಿಕೊಂಡು ದೀಪ ರೆಡಿ ಮಾಡಬೇಕು. ಅಲ್ಲಿಗೆ ನನ್ನ ಕೆಲಸ ಆಯಿತು. ಇನ್ನು ನೆಕ್ಸ್ಟ್ ದೋಸೆ ದನಕ್ಕೆಲ್ಲ ರೆಡಿ ಮಾಡ್ಕೋಬೇಕು. ಈಗ ಇದಕ್ಕೆ ಫ್ಲೋಟಿಂಗ್ ಕ್ಯಾಂಡಲ್ಗೆ ರೆಡಿ ಮಾಡ್ಕೊಳ್ತೀನಿ. 2 ಹರಿವಾಣ ತೊಗೊಂಡು ಬಂದಿದೆ. ನೀರು ಹಾಕಿ ಫ್ಲವರ್ ಹಾಕಿ ಡೆಕೋರೇಟ್ ಮಾಡೋದೀಗ. ಮತ್ತು ಒಂದು ಆರೆಂಜ್ ಇತ್ತು. ಇವಾಗ ಸದ್ಯಕ್ಕೆ ಇದು 2 ತೊಗೊಂಡಿದ್ದೀನಿ, ನೋಡೋಣ ಈ 2 ತಟ್ಟೆಗೆ ಆಗ್ತದಾಗ. ಸ್ವಲ್ಪ ಗ್ಯಾಪ್ ಇಟ್ಟಿದ್ದೀನಿ, ಯಾಕಂದರೆ ಕ್ಯಾಂಡಲ್ ಇಡಬೇಕಲ್ಲ ಇದ್ರ ಮೇಲೆ. ಲೈಟ್ ತಂದಿಟ್ಟು ನೋಡೋಣ ಹಿಂಗೆ ಅನಿಸುತ್ತೆ ಅಂತ. ಲೈಟ್ ಇಟ್ಟೆ, ಹೀಗಿರ್ಬೋದು. ಮಾಡ್ತೀಯಾ ಲಾಸ್ಟ್ ಸೆಗ್ಮೆಂಟ್ ದೀಪ ಕ್ಲೀನಿಂಗ್. ದೋಸೆ ಆಯ್ತಾವ ಎಲ್ಲಿ ಪಲ್ಯಕ್ಕೆ ಹಾಕಿಲ್ಲ, ಹಾಕೊಂತ ಎಂತ ಮಾಡ್ತಾ ಗೊತ್ತಿಲ್ಲ. ಈ ದೋಸೆ ಬಂದತೆ ಅಲ್ಲ, ಅದು ಅಲ್ಲಿ ದನಕ್ಕೆ ದೋಸೆ ಮಾಡಿ ಬಾ ಕೈಯಾಡ್ಸು. ಏನು ನೋಡಿದ್ಯಾ ಒಂದು ಟ್ರಿಪ್ ಆಯ್ತು ಅಷ್ಟೇ. ಐಸ್ ಕ್ರೀಮ್ ತಿಂದು ತೆಗಿಬೇಡ, ಕಾಣಿಸ್ತಿದೆ ಅಂದರೆ. ನಾವಿಲ್ಲಿ ಫೋಟೋ ತೆಗೆದುಕೊಳ್ಳುವ, ಫೋಟೋ ತೆಗೆಯುವ. ಇನ್ನೊಂದು ಇಲ್ಲಿ ತೆಗೆಯೋಣ ಬಾ. ಇನ್ನು ಫೋಟೋ ತೆಗೆಯೋದಾ? ಹೊರಗೆ ಬರಬೇಕಾ? ಫೋಟೋ ತೆಗೆ. ಬ್ಲೂ ಕಲರ್ ಇದೆಯಲ್ಲ, ಅಲ್ಲೆಲ್ಲ ಪೇಪರ್ ಇಡೋಣ. ಎಲ್ಲದ್ರಲ್ಲಿ ಇಡು, ಎಲ್ಲೂ ನಡೀತದೆ. ಇಷ್ಟಾ? ಈಗ ರೆಡ್ ಉಂಟಲ್ಲ, ರೆಡ್ ಇದೆ. ರೆಡ್ ಸರಿ ಕಲರ್ ಅಲ್ಲಿ ಇಡು ಮಿಡಲಲ್ಲಿ. ಪೇಪರ್ ಹಾಕಿ ಇರ್ತಿರೋದೊಂದು ವಿಷಯ ಹೇಳ್ತೀಯಾ? ಅಲ್ಲಿ ಸಿಂಗಲ್ ತೆಗಿ. ಪೇಪರ್ ಯಾಕೆ ಇಡ್ತಿದ್ದೀರ ಒಂದು ಮಾಹಿತಿ ಕೊಡ್ತೀರಾ? ಅದು ಅದಾ ಇರುವೆ ಹತ್ತಬಾರ್ದು ಅಂತ. ಇರುತ್ತಲ್ಲ, ಇರುವೆ ಹತ್ತಬಾರ್ದು ಅಂತ. ಅಚ್ಚಾ, ಈ ಮಳೆಗೆ ಏನು ಮಾಡೋದು ನಾವೀಗ? ಏನು ಮಾಡೋದು? ಜೋರು ಮಳೆ ಹೊಡಿಕೊಂಡು ಇಲ್ಲೊಂದು ರಂಗೋಲಿ ಇಲ್ಲಿ ಹಾಕೋ ಪ್ಲಾನ್ ಇತ್ತು. ಮಳೆ ಬಂದು ಹಾಲಾಗ್ತದೆ ನಮಗೆ ಗೊತ್ತಿತ್ತು. ಪ್ರಿಕಾಷನ್ ತಗೊಂಡು ಇಲ್ಲಿ ಹಾಕಿದ್ದೀವಿ. ಬಾಬಾ
ಬೇಗ ಬಂದು ಬೇಗ ಆಗಿ ಕೆಳಗೆ ಬೇಡ ಚಪ್ಪಲಿ. ನೀವೇನ್ರಿ ಇವಾಗ ಬರ್ತಿರೋದು? ಹಾ, ನೀವು ಬಂದು ಇಡಬೇಕು. ನೀವು ನೋಡ್ದೆ ನೀವು ಅಲ್ಲಿ ಮನೆಯೊಳಗೆ ಕೂತ್ಕೊಂಡು ಸುಮ್ಮನೆ ರೆಡಿ ಮಾಡಿ ಕೊಡೋದು. ಅಯ್ಯೋ 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 ಅಯ್ಯೋ. ಈಗ ನಮ್ದು ಗೋಪೂಜೆ ಕಾರ್ಯಕ್ರಮ. ಬನ್ನಿ ಎಲ್ಲರೂ ಗೋಪೂಜೆಗೆ. ಇವತ್ತು ಗೋಪೂಜೆ ಭಟ್ರು ಇವರು. ವಿಡಿಯೋದಲ್ಲಿ ಈಗ ನೀವು ನೋಡ್ತೀರಿ ಇವ್ರು ಎಷ್ಟು ಚಂದ ಪೂಜೆ ಮಾಡ್ತಾರೆ ಅಂತ. ಭಟ್ರು ಒಂದು ಹಾಡು ಹೇಳಕ್ಕುಂಟು. ಆ ಹಾಡು ಹೆಂಗಿರುತ್ತೆ ನೋಡ್ಬೇಕು ನಾನು. ಅವ್ರ ಹಾಡಿಗೆ ನಾವು ಕಾಯ್ತಿದ್ದೇವೆ. ಬನ್ನಿ ಎಲ್ಲರೂ. ಅವನ್ನ ಇಟ್ಕೊಳ್ರ. ಕೆಂಪಿ ಅದಲ್ಲಿ ಕೊಡಬೇಡಿ ಮಾರೆ, ಸ್ವಲ್ಪ ಸ್ವಲ್ಪ ಹಿಂದೆ ಇಟ್ಕೊಳ್ಳಿ. ಅದು ತಿನ್ನಕ್ಕೆ ಕೊಡ್ತೀನಿ. ಮಾಡಿ ಏನೋ ಬಯಲ ಕೊಡ್ತೇನೆ ಅಂತ ಮತ್ತೆ ಇದು ಕೊಡ್ತೇನೆ ಅಂತೀವಿ. ಅವ್ವ ನೋಡು ದೋಸೆಗೆ ಬಾಳೆಹಣ್ಣು ಮಿಕ್ಸ್ ಮಾಡಕ್ಕೆ. ಟೈಮ್ ಉಂಟು. ಎಂತ ಕಿವಿ ಮುಚ್ಚುತ್ತಿದ್ದೀರಿ ನೀವು? ಅತ್ತೆ ಈಸ್ ಕನ್ಸರ್ನ್ ಅಬೌಟ್ ಮಗ. ಮಗನಿಗೆ ಪಟಾಕಿ ಇಷ್ಟ ಇಲ್ಲ ಉಂಟು. ಇನ್ನು ಹತ್ತಿಸ್ತಿದಾರಲ್ಲ ಎಲ್ಲ ಇಲ್ಲೇ ಆರೋಯ್ತು ಸ್ವಲ್ಪ ದೀಪ. ಮಾವ ಅದು ಕೈಯಲ್ಲಿ ನೋಡಿರಿ ಎಂತ ಮಾಡ್ಕೊಟ್ಟು
ಆ ಸೈಡ್ ಹಾಕಿ. ಯಾವ್ದಣ್ಣದು? ಏ ಅಮ್ಮ ಬಟ್ಟೆ ನೋಡ್ಕೊ. ಹಂಗೆ ತಿರ್ಗಿಸೋದಲ್ಲ. ಯೋಬು ಇವ ಅದೆಂತ ಮಮ್ಮಿ ಅದೆಂತ ಮಮ್ಮಿ ಅಲ್ಲಿ ಒಬ್ಬರಿಗೆ ಹತ್ತುತ್ತಲೇ ಇಲ್ಲ ಆಗದಿಂದ ಹತ್ತಿಸ್ತಿದ್ದಾರೆ. ಅಯ್ಯೋ ಅಯ್ಯೋ ಅವ್ವ ಓಹೋ ಅತ್ತೆಗೆ ಕೊಡಿ. ಇದೆಂತ ಅಲ್ಲ ಸುರ್ಸುರ್ ಬತ್ತಿ. ಖಾಲಿ ಮಮ್ಮಿ ನೋಡ ಅಲ್ಲಿ ಇರೋದ್ನೆಲ್ಲ ಎತ್ಕೊಂಡ್ ಬಂದಿದ್ದು. ಏನ್ ಎತ್ಕೊಂಡ್ ಬಂದಿದ್ದೆ ನೀನು? ಮಳೆ ಬಂದ್ರು ಕೂಡ ಲೆಕ್ಕಿಸದೆ ಬನ್ನಿ ಎಲ್ಲರೂ ಕೊಡು. ತಿರ್ಗ್ಸಿಯವಾ? ಹತ್ತೇ ಇಲ್ಲ. ಏ ಫುಲ್ ಕೊಡ್ಬೇಡ. ಅಲ್ಲೋಡಿ ಅವಳು ಮುಖ ಆಗಿದ್ ನೋಡಿ. ಅಲ್ಲ ತಂದೆ ಮಗ ಹಚ್ಚಿಸ್ತಿದ್ದಾರೆ. ಓಡಿ ಹೆಗ್ಗೆ ಬರ್ತಿದ್ಯಾ? ಓ ಮಳೆಗೆ ಅದು ಕೆತ್ತಿದ್ರ. 10 ನಾವು ಮಳೆ ಬಂದರೂ ಕೂಡ ನಿಲ್ಲಿಲ್ಲ ನಮ್ಮದು. ಅದೆಂತ ಅವ್ರದಾ? $60 ಚೇಂಜ್ ಇನ್ ದ ಔಟ್ಫಿಟ್, 60 ಶಾರ್ಟ್ಸ್ ಮತ್ತು ಕೆಲವೊಂದು ಶಾರ್ಟ್ಸ್ ಇದೆ. ಊಟ ಎಲ್ಲ ಆದಮೇಲೆ ಲಾಸ್ಟಿಗೆ ಮಳೆ ನಿಂತರೆ ಹೊಡಿಯೋದು, ನಿಂತಿಲ್ಲ ಅಂದರೂ ಹೊಡಿತೀವಿ. ಇದು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡೋದು. ಊಟ ಮಾಡಿರೋಣ. ಲಾಸ್ಟ್ ಇದು 60 ಶಾರ್ಟ್. ಮಳೆ ಹೊಡೆದ್ರು ಪರವಾಗಿಲ್ಲ. ಕಾಣ್ತಾನೂ ಇಲ್ಲ ಯಾರು ಸಹ. ಮಳೆ ಕೂಡ ಪಾಟ್ ಪಾಟ್. ಹ್ಯಾಪಿ ದೀಪಾವಳಿ ಎಲ್ಲರೂ. ಕಣ್ಣು ಕಟ್ಟಿಗಾಗ್ತಿಲ್ಲ. ಸುಮಾರು ಹೊತ್ತು ಬೇಕಿಯಾ?
ಒಂದು ಪಟಾಕಿ ಎಲ್ಲ ಹೊಡೆದಾಯ್ತು, ಅದು ಕೂಡ ಮಳೆ ಬಿಟ್ಟಿಲ್ಲ, ಜೋರೇ ಆಗ್ತಾ ಉಂಟು.